ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಶ್ರೀ ಗುರು ಕೊಂಟೇರೇಶ್ವರ ರಥೋತ್ಸವದ ಪ್ರಯುಕ್ತ ಶಂಕರಸ್ವಾಮಿ ಹಾಗೂ ಕ್ರಿಯಾಮೂರ್ತಿ ಶಿವಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಈ ಪೂರ್ವಭಾವಿ ಸಭೆಗೆ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್, ಡಿವೈಎಸ್ಪಿ ಮಲ್ಲೇಶಪ್ಪ, ಸಿಪಿವೈ ವೆಂಕಟೇಶಸ್ವಾಮಿ, ಶಾಸಕರಾದ ನಮಿರಾಜ್ ನಾಯಕ್, ಮುಖಂಡರಾದ ಎಂಎಂಜಿ ಹರ್ಷವರ್ಧನ್, ಎಸಿ ಗಂಗಾಧರಪ್ಪ, ಇಒ ಕೃಷ್ಣಪ್ಪ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಏನು ಕೊಟ್ಟಿದ್ದಾನೆ ಆ ಅಧಿಕಾರ ಇರೋವರೆಗೂ ಸಮರ್ಪಕವಾಗಿ ಕೊಟ್ಟೂರು ಅಭಿವೃದ್ಧಿ ಆಗಬೇಕು, ಯಾತ್ರಿ ನಿವಾಸ ಆಗಬೇಕು, 4-5 ದಿಕ್ಕಿಗೆ ಯಾತ್ರಿ ನಿವಾಸಗಳು ಆಗಬೇಕು, ಸುಮಾರು 300 ರೂಮ್ಗಳು ಕೂಡ ನಮ್ಮ ಅವಧಿ ಒಳಗೆ ಪೂರ್ಣ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡೋದಿದೆ. ಜೊತೆಗೆ ನೀವು ಧರ್ಮಸ್ಥಳದಲ್ಲಿ ನೋಡ್ತೀರಾ ದೊಡ್ಡ ದೊಡ್ಡ ಹಾಲುಗಳನ್ನು ಮಾಡಿರ್ತಾರೆ. ನಾವು ಇನ್ನೊಂದು 15 ದಿವಸದಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಬಟ್ ನೀವು ಫೈನಲ್ ಮಾಡ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಅಲ್ಲಿ ರೂಮ್ಸ್ ಮಾಡಬೇಕು ಅಥವಾ ಕೆಲವರು ಇಲ್ಲ ಒಂದು ಟಾಯ್ಲೆಟ್ ಬೇಕಾಗುತ್ತೆ, ವಯಸ್ಸಾದವ್ರು ಬಂದವರಿಗೆ ಎಲ್ಲೂ ಟಾಯ್ಲೆಟ್ ಇಲ್ಲ, ಮಹಿಳೆಯರಿಗೆ ವೃದ್ಧರಿಗೆ ಅಂತಾರೆ. ಅದನ್ನ ಟಾಯ್ಲೆಟ್ ಕಮ್ ಬಟ್ಟೆ ಬದಲಾಯಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ನೀವು ಡಿಸೈಡ್ ಮಾಡಿ. ನೀವು ಏನು ಡಿಸೈಡ್ ಮಾಡ್ತೀರಿ ಎಲ್ಲ ಈ ಊರಿನ ಭಕ್ತರು ಮತ್ತು ಜನ ನಾವು ಅದರಂಗೆ ಕ್ರಮ ವಹಿಸಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ, ಈ ವರ್ಷ ನಾವು ಪ್ರತಿ ವರ್ಷದಂತೆ ಪ್ರತಿ ಜಾತ್ರೆಗಳಲ್ಲಿ ಜಾಸ್ತಿ ಜನ ಬರ್ತಾ ಇದ್ದೀವಿ. ಈಗ ನಾವು ನೋಡಿರ್ಬೋದು, ಕೊಪ್ಪಳ ಜಿಲ್ಲೆ ನಮ್ಮ ಹಂಪಿ ಉತ್ಸವ ಎಲ್ಲ ಭಕ್ತಿ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ನಮ್ಮ ಜಾತ್ರೆಯಲ್ಲಿ ಜಾಸ್ತಿ ಜನ ಬರ್ಬೋದು ಅಂತ ನಿಟ್ಟಿನಲ್ಲಿ ಈಗಾಗಲೇ ಅವ್ರಿಗೆ ಕುಡಿಯೋ ನೀರು, ಸ್ವಚ್ಛತೆ ಬಗ್ಗೆ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಕ್ರಮಗಳನ್ನು ಕೈಗೊಳ್ತಾ ಆಗ್ತಾ ಇದೆ. ಮತ್ತು ಉಳಿದಂತೆ ಇರುತ್ತೆ, ಅದಕ್ಕೆ ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ತಾರೆ. ತೇರನ್ನು ಯಾವಾಗಲೂ ನೋಡ್ಬೋದು, ಅದನ್ನು ಸುತ್ತಲೂ ಶೀಟ್ ಹಾಕಿದ್ರೆ ನೋಡಿ ಕಾಣಿಸುತ್ತೆ. ಮತ್ತು ಏನಾದರೂ ಒಳಗಡೆ ಸಣ್ಣ ಪುಟ್ಟ ಡ್ಯಾಮೇಜ್ ಆದರೂ ಕೂಡ ಕಾಣಿಸುತ್ತೆ. ಈಗ ಡೋರ್ ಓಪನ್ ಮಾಡಿದ್ರೆ ಮಾತ್ರ ಅಷ್ಟೇ ಕಾಣಿಸುತ್ತೆ. ಅದಕ್ಕೆ ಟ್ರಾನ್ಸ್ಪರೆಂಟ್ ಶೀಟ್ ನಾವೇನು ಹಂಪಿನಲ್ಲಿ ಪ್ಲಾನ್ ಮಾಡಿದ್ವಿ ಅದೇ ರೀತಿ ಮಾಡೋಕ್ಕಾದ್ರೆ ತೇರಿನಲ್ಲಿ ಸುತ್ತಲೂ ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿ ಯಾವಾಗಲೂ ಅದು ತೇರು ಕಾಣೋ ರೀತಿಯಲ್ಲಿ ಮಾಡಲಿಕ್ಕೆ ನಾನು ಚಿಂತನೆ ನಡೆಸಿದ್ದೀನಿ. ಮತ್ತು ಪ್ರತಿಯೊಂದು ಕೂಡ ತಾವು ಯಾರೋ ಏನು ಸಲಹೆ ಕೊಡ್ತೀರಿ, ಪ್ರತಿಯೊಂದು ಸಲಹೆಗಳನ್ನು ದೇವಸ್ಥಾನದ, ಯಾಕೆಂದರೆ ನಾನು ಸುಮಾರು ಬಂದಿಲ್ಲ. ನಾನು ನಮ್ಮೂರಲ್ಲಿ ಜಾತ್ರೆ ಮಾಡ್ತಿರ್ಬೇಕಾದ್ರೆ ನನಗೆ ಕೊಟ್ಟೂರು ಜಾತ್ರೆ ಯಾವಾಗ ನೆನಪಾಗ್ತಿತ್ತು ಅಂದರೆ ತೇರು ದಿನ ಊಟಕ್ಕೆ ಕರೆಯೋದು, ಪಾಯಸ ಊಟಕ್ಕೆ. ಅವಾಗ ಗೊತ್ತಾಗೋದು ಕೊಟ್ಟೂರು ಜಾತ್ರೆ ಇವತ್ತು ಒಂದು 5-6 ಮನೆಯವರು ತೇರು ಮಾಡ್ತಾರೆ. ಅವಾಗ ಊಟ ಮಾಡಿದ್ಬಿಟ್ರೆ ಗೊತ್ತಿಲ್ಲ. ಅದಾದ ನಂತರ ನನ್ನ ಮದುವೆ ಆದಮೇಲೆ ನನ್ನ ಹೆಂಡತಿಯ ಮನೆ ದೇವರಿದ್ದು ಮದುವೆಯಾಗಿ ಒಂದು ತಿಂಗಳಿಗೆ ಕರ್ಕೊಂಬಂದಿದ್ರು ಇಲ್ಲಿ ನನಗೆ ದೇವರಿಗೆ. ಅದರೊಳಗೆ ನಾನು ಎಂದೂ ಬಂದಿರಲಿಲ್ಲ. ಅದಾದಮೇಲೆ ಭಕ್ತನಾಗಿ ಬಂದೆ, ಇವತ್ತು ಜಿಲ್ಲಾಧಿಕಾರಿಯಾಗಿ ಬಂದಿದ್ದೇನೆ. ಗುರು ಕೊಟ್ಟೂರೇಶ್ವರನ ಆಶೀರ್ವಾದ ಇದೆ ನನಗೆ. ಭಕ್ತನಾಗಿ ಬಂದು ಇವತ್ತು ಜಿಲ್ಲಾಧಿಕಾರಿಯಾಗಿ ಬಂದಾಗ ನನಗೆ ಸ್ವಲ್ಪ ಹೆಚ್ಚಿನ ಅವಕಾಶ ಇದೆ ಸೇವೆ ಮಾಡಿ. ಒಂದು ರೀತಿ ಜಾಗ ಕೊಡ್ಬೇಕಂತ ಹೇಳ್ತಿರ್ತಾರೆ. ಹಳೆ ಮುನ್ಸಿಪಾಲಿಟಿ ಅಂತಕ್ಕದ್ದು ಈಗ ಸ್ಪಾಟ್ನಾಗ ಹೋಗಿ ನೋಡಿಬೇಕು. ಬಂದಂತ ಭಕ್ತರಿಗೆ ಅದು ಉಳ್ಕೊಳಕ ಕ್ಲೀನ್ ಮಾಡಿಕೊಡ್ಬೇಕು. ಒಂದು ಸಪ್ರೇಟವಾದ ಒಂದು ಕೋಣೆ ಬೇಕು ಸ್ನಾನ ಮಾಡಕ. ದಿನಕ್ಕೆ 3 ಸಲ ಸ್ನಾನ ಆಗುತ್ತೆ. ಅದ್ರಾಗ ಎಲ್ಲರೂ 500ಗಳು ಉಪಯೋಗಿಸ್ತಾರ, ಅದು ಉಪಯೋಗಿಸಂಗಿಲ್ಲ. ಯಾಕಂದ್ರೆ ಸೋಮವಾರ ಕ್ರಿಯಾಮೂರ್ತಿಗಳಿಗೆ ಸಪ್ರೇಟ್ ಇರಬೇಕು ಸ್ನಾನ ಮಾಡಕ್ಕೆ. ತರ್ಬೇಕಾದ್ರೆ ಎಷ್ಟು ಸಿಬ್ಬಂದಿ ಇರ್ತತೆ, ಮನಿ ಮುಟ್ಟಕನ ಅಷ್ಟ ಸಿಬ್ಬಂದಿ ಇರ್ಬೇಕು. ನಂತರ ಜನ ಬಿಟ್ಬಿಡ್ತಾರ, ಅವ್ರು ಒತ್ಕೊಂಡ್ಬಿಡ್ತಾರ. ಕರ್ಕೊಂಬರಕ್ರೆ ಯಾಕೆ ಬರ್ತೀವಿ ನಾವು ಅವ್ರನ್ನ ಬಿಡ್ಬೇಕು, ಅವ್ರು ಅಟ್ಟಿ ತಕ್ಕ. ಇದು ನಂದು. ಇನ್ನೊಂದು ಏನಪ್ಪಾ ಅಂದ್ರ, ಇಲ್ಲಿ ನಾವು ದೇಹ ಕಟ್ಟ ಸಮಯದಾಗ ಅಲಂಕಾರ ಮಾಡ್ತಿರ್ತೀವಿ. ಅದು ನಮ್ಮ ಪೊಲೀಸ್ ಸಿಬ್ಬಂದಿ ಬಾಳೆಹಣ್ಣು ಎಸಿಬಾರ್ದು, ಸ್ವಾಮಿ ರಥ ಹಚ್ಚಿದ ನಂತರ ಬಾಳೆಹಣ್ಣು ಎಸಿಬೇಕಂತ ವರದಿ ಮಾಡ್ಬೇಕು ಸರ್. ಏನಿಪಾಡಿ ಅಂತ ಗ್ರೌಂಡ್ ಇರುತ್ತೆ ಜನ. ಅವತ್ತು ಪೊಲೀಸ್ ಸಿಬ್ಬಂದಿಯಿಂದೆಲ್ಲ ಸೂಕ್ತವಾದ ಬಂದೋಬಸ್ತ್ ಇರ್ತಿದ್ರು. ಅದ್ರ ಪ್ರಕಾರ ಶಾಂತಿಯಿಂದ ತರ್ತಿದ್ವಿ. ಯಾವುದೇ ರೀತಿ ಭಕ್ತರಿಗೆ ಸಾರ್ವಜನಿಕ ತೊಂದರೆ ಆಗಲ್ದಂಗೆ ನಾವು ಸ್ವಾಮಿ ಸನ್ನಿಧಿಗೆ ಎಣ್ಣೆ ಇಡ್ತಾ ಇದ್ವಿ. ಆ ವ್ಯವಸ್ಥೆ ಮತ್ತೆ ನಮ್ಗೆ ಇನ್ನೂ ಒಂದು ಸುವ್ಯವಸ್ಥಿತ ಅಚ್ಚುಕಟ್ಟಾಗಿ ಮುಂದುವರಿಸಲಿಕ್ಕೆ ಪೊಲೀಸ್ ಸಿಬ್ಬಂದಿಯ ಸಹಕಾರ ಬೇಕು ಸರ್. ನಮ್ಮ ಹರಿಜನ ಮಹಿಳೆಯರು ಏನು ಕಳಸ ಬೆಳೆಸ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ ನಮಗೆ ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಡಿ ಹೇಳಿದ್ದಾರೆ ಸರ್. ಆಮೇಲೆ ಅದರಲ್ಲೇ ಸರ್ ಇನ್ನೊಂದು, ಅವರು ನಮ್ಮನ್ನ ಕೆಲ್ಸಕ್ಕೆ ತಗೋ ಅಂತ ಹೇಳಿದ್ರು ಸರ್. ನಾವು ಆಲ್ರೆಡಿ ಸಾಕಷ್ಟು ಭಕ್ತರು ಬರ್ತಾರೆ, ಆರೋಗ್ಯದಲ್ಲಿ ತುಂಬಾ ತೊಂದರೆ ಇರ್ತವೆ, ಕೆಲವೊಂದು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸ್ತವೆ. ಅದಕ್ಕೆ ವಿಶೇಷ ಆಂಬುಲೆನ್ಸ್ ವ್ಯವಸ್ಥೆ ಹೇಳಿ ಸರ್. ಜೊತೆಗೆ ಆರೋಗ್ಯ ಸಿಬ್ಬಂದಿಯನ್ನು ಹೆಚ್ಚುವರಿ ನಿಯೋಜನೆಗೊಳಿಸ್ರಿ. ಅದನ್ನ ಎಲ್ಲಿ ಕೊಟ್ಟಾಗ ನೀವು MBBS ಡಾಕ್ಟರ್ ಓದಿರ್ತಾರೆ, ಅವ್ರಿಗೆ ಏಕವಚನದಲ್ಲಿ ಮಾತಾಡ್ಸ್ಬಿಡ್ತಾರೆ ಅಂತಾರೆ. ಯಾಕಂದ್ರೆ ಹೊಂದಿರ್ತಾರೆ, ಅವ್ರು ಏನು ಮಾತಾಡ್ತಾರೆ ಸರ್. ಅದರಲ್ಲಿ ಮೂಲಭೂತ ಸೌಕರ್ಯ
ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ದಿವಾಕರ್ ಅವರು ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಶುದ್ಧ ನೀರಿನ ವ್ಯವಸ್ಥೆ, ಪಾದಯಾತ್ರಿಗಳಿಗೆ ವಸತಿ ವ್ಯವಸ್ಥೆ, ಸಾರಿಗೆ ಹೀಗೆ ಎಲ್ಲಾ ವಿವಿಧದಲ್ಲೂ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ವ್ಯವಸ್ಥೆಯನ್ನ ಕಲ್ಪಿಸಿಕೊಡುತ್ತೇವೆ ಎಂದು ತಿಳಿಸಿದರು. ಶಾಸಕರಾದ ನಿಮಿರಾಜ್ ನಾಯಕ್ರವರು ಮಾತನಾಡಿ ಬೇರೆ ಕಡೆಯಿಂದ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಸಿದ್ಧಪಡಿಸಿಕೊಳ್ಳಲು ತಿಳಿಸಿದ್ದೇನೆ ಹಾಗೂ ರಥೋತ್ಸವದ ಕುರಿತು ಸಾರ್ವಜನಿಕರಿಂದ ಸಲಹೆ ಸೂಚನೆಗಳನ್ನು ಆಲಿಸಿ ಅವುಗಳಲ್ಲಿ ಕೆಲವುಗಳನ್ನು ಅನುಸರಿಸಲು ಡಿಸಿ ಅವರಲ್ಲಿ ಅಲ್ಲೇ ಅನುಮತಿ ನೀಡಿದ್ದೇನೆ. ಊರಿನ ಮುಖಂಡರು, ಆಯಾ ವರ್ಗದ ನಾಯಕರು ಹಾಗೂ ಸಾರ್ವಜನಿಕರು ಈ ಸಮಯದಲ್ಲಿ ಹಾಜರಿದ್ದರು. ಪ್ರಜಾಧ್ವನಿ ಕನ್ನಡ ನ್ಯೂಸ್, ವಿಜಯನಗರ ಜಿಲ್ಲೆ.